Hi guys, hope everyone is doing great. This is my first live vlogging. ನೋಡೋಣ ಇವತ್ತು ಹೇಗಿರುತ್ತೆ ಇದು ಅಂತ. ಸೊ ಇವತ್ತು ನಾನು ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಬೇಸಿಕ್ ಚಟ್ನಿ ಪುಡಿನೇ ಆ್ಯಸ್ ಎಲ್ಲರೂ ಮಾಡೋ ಥರನೇ. ಸೊ ಕೆಲವೊಂದು ಐಟಮ್ನ ಸ್ವಲ್ಪ ಜಾಸ್ತಿ ಹಾಕಿ, ಫಾರ್ ಎಕ್ಸಾಂಪಲ್ ಶೇಂಗಾ ಚಟ್ನಿ ಪುಡಿ ಅಂತ ಮಾಡ್ತಾರೆ, ಕರಿಬೇವಿನ ಚಟ್ನಿ ಪುಡಿ ಅಂತ ಮಾಡ್ತಾರೆ, ಅಥವಾ ನಾರ್ಮಲ್ ಚಟ್ನಿ ಪುಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ಸೊ ಇಲ್ಲಿ ನಾನು ಎಲ್ಲನೂ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡು ನನಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಬೇಸ್ ಮಾಡಿ ಐ ಹ್ಯಾವ್ ಜಸ್ಟ್ ಟೇಕನ್ ಆಲ್ ದಿ ಇಂಗ್ರೀಡಿಯೆಂಟ್ಸ್ ಇನ್ ಫ್ಯೂ ಕ್ವಾಂಟಿಟೀಸ್ ಲೈಕ್ 1 or 2 ಸ್ಪೂನ್ಸ್ ತೊಗೊಂಡು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಟೇಸ್ಟ್ ಕೂಡ ಆಮೇಲೆ ನಾನು ದೋಸೆ ಜೊತೆ ಅದನ್ನು ಪೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಸೊ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾನು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ರೆಡ್ ಚಿಲ್ಲೀಸ್, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು, ಕರಿಬೇವು, ಸ್ಪೆಷಲ್ ಇಂಗ್ರೀಡಿಯೆಂಟ್ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ, ಕಡಲೆ ಬೀಜ, ಇದು ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ನಾನು ಮಿಕ್ಸ್ ಮಾಡಿಟ್ಟಿದ್ದೆ. ಸೊ ಅದನ್ನೇ ನಾನು ಒಂದು 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಕ್ವಾಂಟಿಟೀಸ್ ಎಲ್ಲ ನನಗೆ ಆಮೇಲೆ ಹೇಳ್ತೀನಿ. ಇದು ಉದ್ದಿನಬೇಳೆ, ಇದು ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಒಂದು ಚೂರು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಈಗ ತೋರಿಸಿರೋ ಐಟಮ್ಸ್ನೆಲ್ಲನೂ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಟ್ ಈಸ್ ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ಡ್ರೈ ರೋಸ್ಟ್ ಆಲ್ ದಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಗ್ರೈಂಡ್ ಇಟ್. ಸೆಂಟ್ರಲ್ ಯಾವುದಾದ್ರು ಮತ್ತೆ ಮರ್ತಿದ್ರೆ ನಾನು ಇನ್ಕ್ಲೂಡ್ ಮಾಡ್ತೀನಿ. ಟ್ಯಾಮ್ರಂಡ್ ಒಂದು ಮರ್ತಿದ್ದೀನಿ ಅನ್ಕೋತೀನಿ, ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಸೊ ಇವಾಗೆಲ್ಲನೂ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲನೂ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆಯಿಲ್, ತುಪ್ಪ ಅಥವಾ ಏನೋ ಏನು ಬಳಸ್ತಾ ಇಲ್ಲ ನಾನು. ಸೊ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಡ್ರೈ ರೋಸ್ಟ್ ಅಷ್ಟೇ. ಸೊ ತೋರಿಸಿರೋ ಆರ್ಡ್ರಲ್ಲಿ ಹುರ್ಕೋತಾ ಇದ್ದೀನಿ. ಫಸ್ಟು ಕೊಬ್ಬರಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮೆಣಸಿನ್ಕಾಯಿ, 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡ್ಗಿ ಮತ್ತು ನಾರ್ಮಲ್. ಇದ್ರ ಜೊತೆ ಮರ್ತೋಗಿರೋದು ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಹುಣಸೆಹಣ್ಣು. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒನ್ ಮೋರ್ ಫರ್ಗಾಟನ್ ಐಟಮ್, ಬೆಳ್ಳುಳ್ಳಿ. ಸೊ ಕೆಲವೊಂದು ಐಟಮ್ ಮರ್ತಿದೆ ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಮೀಡಿಯಮ್ ರೋಸ್ಟ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಜಸ್ಟ್ ಮಾಯಿಶ್ಚರ್ ಕಂಟೆಂಟ್ ಏನಾದರೂ ಇದ್ದರೆ ಹೋಗಲಿ ಅಂತ ಅಷ್ಟೇ ಡ್ರೈ ರೋಸ್ಟ್ ಮಾಡೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕರಿಬೇವು ಹಾಕೋತಾ ಇದ್ದೀನಿ. ನಾನು ಎಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು ಗ್ರೈಂಡ್ ಮಾಡೋದಕ್ಕೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ, ತೊಗರಿಬೇಳೆ ಮತ್ತು ಮೈಸೂರು ಬೇಳೆ, ಉದ್ದಿನಬೇಳೆ, 3 ಒಟ್ಟಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ 1 ಮಿನಿಟ್ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಹುರಿಲಿ, ಆಮೇಲೆ ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಮೀಡಿಯಮ್ ಬ್ರೌನ್ ಕಲರ್ ಬಂದಿದೆ, ಅಷ್ಟಾದರೆ ಸಾಕು. ಕಡಲೆಬೀಜ, ನಿಮಗೆ ಕ್ವಾಂಟಿಟೀಸ್ ಹೇಳೋದು ಮರ್ತೋಯ್ತು. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ತೊಗರಿಬೇಳೆ ಏನು ತೊಗೊಂಡಿದ್ದೆ ಅದೆಲ್ಲ 2 ಚಮಚ ತೊಗೊಂಡಿದ್ದೀನಿ. ಕಡಲೆಬೀಜ ಸಹ 2 ಚಮಚ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ 3 ಸ್ಪೂನ್ಸ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 15ರಿಂದ 20 ಎಸಳು, ನಿಮ್ಮ ಫ್ಲೇವರ್ ತಕ್ಕನಂಗೆ. ಕೊಬ್ಬರಿ ಒಂದು ಚೂರು ತೊಗೊಂಡಿದ್ದೀನಿ, ಜಸ್ಟ್ ಒಂದು ಕಾಲು ಭಾಗನೂ ಇಲ್ಲ, ಅಷ್ಟು ತೊಗೊಂಡಿದ್ದೀನಿ. ಕರಿಬೇವು ಒಂದು ಕೈ ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಜೀರಿಗೆ, ಮೆಣಸು ಅರ್ಧ ಸ್ಪೂನ್ಸ್ ತೊಗೊಂಡಿದ್ದೀನಿ. ಮೆಂತ್ಯ ಒಂದು 10-20 ಕಾಳು ಹಾಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ ಫ್ಲ್ಯಾಕ್ಸ್ ಸೀಡ್ಸ್. ಇದು ಬೇಗ ರೋಸ್ಟ್ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 to 3 ಮಿನಿಟ್ಸ್ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಜೀರಿಗೆ, ಮೆಣಸು ಮತ್ತು ಮೆಂತ್ಯ. ಮರೆತು ಹೋಗಿರುವ ಲಿಸ್ಟಲ್ಲಿ ಇನ್ನೆರಡು ಐಟಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಹುರ್ಗಡ್ಡೆ, ಸ್ವಲ್ಪ ಎಳ್ಳು. ಸೊ ಎಲ್ಲನೂ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಸೊ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು ವಿತ್ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ.
ಸೊ ಟೆಂಪ್ರೇಚರ್ ಎಲ್ಲ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಎಸ್. ಸೊ ಇವಾಗ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋದಷ್ಟೇ. ದೊಡ್ಡದೊಂದು ಜಾರ್ ತೊಗೊಂಡಿದ್ದೀನಿ. ಎಲ್ಲನೂ ನಾರ್ಮಲ್ ಡ್ರೈ ಪೌಡರ್ ಅಷ್ಟೇ, ನೋ ಯೂಸಿಂಗ್ ವಾಟರ್, ಆಯಿಲ್, ಎನಿಥಿಂಗ್. ಚಟ್ನಿ ಇಟ್ಸ್ ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡರ್ ಮಾಡಿಕೊಂಡ್ರೂ ಓಕೆ, ಬಟ್ ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಎಲ್ಲ ಬೇಕು ಅಂದರೆ ಒಂದು ಚೂರು ತರಿಯಾಗಿ ಕೂಡ ಮಾಡ್ಕೋಬೋದು. ನನಗೆ ಫೈನ್ ಪೌಡರ್ ಇಷ್ಟ, ಸೊ ಮತ್ತೊಂದು ಸರಿ ಗ್ರೈಂಡ್ ಮಾಡ್ತೀನಿ. ಓಕೆ, ಚಟ್ನಿ ಪುಡಿ ಈಸ್ ರೆಡಿ. ನಿಮಗೆ ಸಾಂಬಾರು ಪೌಡರ್ ಥರ ಕಾಣಿಸ್ತಾ ಇರ್ಬೋದು, ಇದು ನೈಟ್ ಲೈಟಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಮೇ ಬಿ ಹಾಗೆ, ಬಟ್ ಯಾ ಇಟ್ ಈಸ್ ಕೈಂಡ್ ಆಫ್ ಆ ಥರ ಕಲರೇ. ಓಕೆ, ಫೈನ್ ಪೌಡರ್ ಆಗಿದೆ. ಐ ವಿಲ್ ಟೇಸ್ಟ್ ಇಟ್. ಸೊ ರೆಡಿಯಾಗಿದೆ, ಚೆನ್ನಾಗಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡಲೇಬೇಕು. ಇದಕ್ಕೆ ಸಾಲ್ಟ್ ಎಲ್ಲ ಹಾಕಿದ್ದೀನಿ, ಸೊ ಮತ್ತಿನ್ನೇನು ಮಿಕ್ಸ್ ಮಾಡುವಂಥದ್ದು ಏನೂ ಇಲ್ಲ. ಜಸ್ಟ್ ಟೇಸ್ಟ್ ಇಟ್. ವಾವ್, ಸ್ಪೈಸ್ ಲೆವೆಲ್ ಇಸ್ ಪರ್ಫೆಕ್ಟ್. ನಾನು ಹೇಳ್ದಂಗೆ ಒಂದೇ ಒಂದು ಚೂರು ತರಿ ಆಗಿಬಿಟ್ರೆ, ಪೌಡರ್ ಕಂಪ್ಲೀಟ್ ಪೌಡರ್ ಮಾಡಿದ್ರೆ ಒಂದು ಸ್ವಲ್ಪ ತರಿ ಆಗಿಬಿಟ್ರೆ ಕ್ರಂಚಿನೆಸ್ ಸಿಗುತ್ತೆ ನಿಮಗೆ, ಕಡಲೆಬೇಳೆ, ಉದ್ದಿನ ಬೇಳೆದೆಲ್ಲ. ಸೊ ಇಟ್ಸ್ ವಂಡರ್ಫುಲ್. ಗ್ರೈಂಡ್ ಮಾಡಿದಾಗ ಒಂದು ಸ್ವಲ್ಪ ಇದು ಬಿಸಿ ಇರುತ್ತೆ, ಸೊ ಒಂದು ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಒಂಚೂರು ತಟ್ಟೆಲ್ಲ ಹಾಡಿಟ್ಬಿಟ್ಟು ಆಮೇಲೆ ಒಂದು 8 ಕಂಟೈನರಲ್ಲಿ ಆಚೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ಇವಾಗ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಜೊತೆ ಚಟ್ನಿ ಪುಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೆಲ್ಲ ತಿಂತಾರೆ, ಸೊ ಇವತ್ತು ನಾನು ಟ್ರೈ ಮಾಡೋಣ. ಹೆಂಚ್ಕಾಯಿಲಿ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ತೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈ 2 ಟೈಪ್ಸಲ್ಲಿ ನೀವು ಚಟ್ನಿ ಪುಡಿನ ಯೂಸ್ ಮಾಡ್ಬೋದು. ಇದಕ್ಕೆ ಈ ಥರ ಮೇಲೆ ಉದುರಿಸ್ಕೋಬೋದು, ಫ್ಲಿಪ್ ಇಟ್. ಎರಡು ಕಡೆ 1 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. It smells divine actually. I can't wait to taste it. ದಿಸ್ ಜಸ್ಟ್ ನಾರ್ಮಲ್ ದೋಸೆ, ಜಸ್ಟ್ 2 ಕಡೆ ಬೇಯಿಸ್ಕೊಡೋದು ಅಷ್ಟೇ. ಅದಾದಮೇಲೆ 1 ಕಪ್ಪಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಸೊ ಇದನ್ನು ಸೈಡಲ್ಲಿ ಚಟ್ನಿ ಪುಡಿ ಜೊತೆ ಆ ತುಪ್ಪನ ಮಿಕ್ಸ್ ಮಾಡಿ, ಜಸ್ಟ್ ಇಫ್ ಯು ಮೇಕ್ ಇಟ್ ಲೈಕ್ ಎ ಪೇಸ್ಟ್,
ಆದಮೇಲೆ ದೋಸೆನ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು. ಓಕೆ, ಇವಾಗ ಪ್ಲೇಟಿಂಗ್ ನೋಡೋಣ. ಒಂದು ನಾರ್ಮಲ್ ಪ್ಲೇಟ್ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಪುಡಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೆಂಟ್ರಲ್ಲಿ ಮೇಕ್ ಅ ವೆಲ್ ಜಸ್ಟ್ ಸೊ. ಅದ್ರ ಮೇಲೆ ಬಿಸಿ ತುಪ್ಪ ಹಾಕ್ಕೊಳ್ಳಿ. and mix it. ಇದಂತೂ ಯಮ್ಮಿ ಆಗಿರುತ್ತೆ. ಸೊ ಮಿಕ್ಸ್ ಆಗಿದೆ. ಟೇಸ್ಟ್ ಮಾಡೋಣ. Can you see it? Okay. ಟೇಸ್ಟ್ ಮಾಡೋಣ ಈಗ. ಕ್ರಿಸ್ಪಿ ದೋಸೆ ಜೊತೆ ಹೋಮ್ ಮೇಡ್ ಚಟ್ನಿ ಪುಡಿ ಆ್ಯಂಡ್ ಗೀ. ಫುಡ್ ಕೋಮಾ ಅಂತಾರಲ್ಲ, ಆ ಸ್ಟೇಜ್ಗೆ ಹೋಗ್ತೀನಿ ನಾನು ಈ ಥರ ಟೇಸ್ಟಿ ಊಟ ತಿಂದಾಗ. This is amazing. Really very nice. Lovely. Next ಈ ದೋಸೆ ಮೇಲೆ ಹಾಕಿವಲ್ಲ, ಈ ದೋಸೆ ತಿನ್ನೋಣ. ಇದು ಚೆನ್ನಾಗಿರುತ್ತೆ, ಬಟ್ ಇದ್ರಲ್ಲಿ ತುಪ್ಪ ಇಲ್ಲ, ಸೊ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ಬೋದು. ಬಟ್ ತುಪ್ಪ ಚಟ್ನಿ ಪುಡಿ ಕಾಂಬಿನೇಷನ್ ವಿಲ್ ಬಿ ವೆರಿ ಗ್ರೇಟ್. ಸೊ ಅಮೇಝಿಂಗ್. ಈ ಪುಡಿ ಮಸಾಲ ದೋಸೆ ಎಲ್ಲ ಬರುತ್ತಲ್ಲ, ಸೇಮ್ ಥಿಂಗ್, ಅದೇ ಥರ ಟೇಸ್ಟ್ ಆಗುತ್ತೆ. ದೋಸೆ ಇನ್ನೊಂದು ಸ್ವಲ್ಪ ನಾನು ಕ್ರಿಸ್ಪಿ ಮಾಡಬೇಕಾಗಿತ್ತು, ಬಟ್ ಐ ವಾಸ್ ತುಂಬ ಅರ್ಜೆಂಟ್ ಆಗ್ತಿತ್ತು ತಿನ್ನೋಕ್ಕೆ, ಸೊ ಬೇಗ ಬೇಕಾಗಿಬಿಟ್ಟು. ಬಟ್ ಎನಿವೇಸ್ ಇಟ್ಸ್ ಅಮೇಝಿಂಗ್, ಗ್ರೇಟ್. ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ. ಐ ಕಾಂಟ್ ಸ್ಟಾಪ್ ಈಟಿಂಗ್. ಸೂಪರ್, ಫ್ಯಾಂಟಾಸ್ಟಿಕ್. ಸೊ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ನಾನು ಊಟ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. Please try this recipe and let me know. Thank you.